ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ ಏನು, ಡೀಪ್ ಕರೆಂಟ್ ಫೀಲಿಂಗ್ಸ್ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಡೀಪ್ ಆಗಿ ಅವರು ಈ ಸಂಬಂಧದಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಈ ಸಂಬಂಧದ ವಿಚಾರದಲ್ಲಿ ಅವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆನೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಒಂದಷ್ಟು ಗೊಂದಲಗಳಿರಬಹುದು, ನಿಮಗೆ ಕನ್ಫ್ಯೂಷನ್ ಇರಬಹುದು, ಒಂದಷ್ಟು ಅವ್ರಿಗೆ ಏನಾದರೂ ಕ್ಲಾರಿಫೈ ಕೇಳೋದಕ್ಕೆ ಹೋದರೆ ಅವರು ನಿಮ್ಮೊಟ್ಟಿಗೆ ಜಗಳ ಆಡೋದಿರ್ಬೋದು. ಈ ಥರದ್ದೆಲ್ಲ ನಡೀತಾ ಇದ್ದರೆ ಆ ವ್ಯಕ್ತಿಯ ಡೀಪ್ ಕರೆಂಟ್ ಫೀಲಿಂಗ್ಸ್ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಇದ್ದೊಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನಿಮ್ಮ ಪರ್ಸನ್ನ ಕರೆಂಟ್ ಡೀಪ್ ಫೀಲಿಂಗ್ಸ್ ಏನು. ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ನಿಮ್ಮ ಪರ್ಸನ್ನ ಕರೆಂಟ್ ಡೀಪ್ ಫೀಲಿಂಗ್ಸ್ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಓಕೆ, ಆ್ಯಕ್ಚುಲಾಗಿ ಕಮೆಂಟಲ್ಲಿ ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ರಿವ್ಯೂ ಕೊಡ್ತಾ ಇದ್ದೀರಿ, ರೆಸೊನೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಪ್ರತಿಯೊಬ್ಬರು ಕಮೆಂಟಿಗೂ ನಾನು ರಿಪ್ಲೈ ಕೊಡಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ತುಂಬಾ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡಿ ಚಾನಲ್ನ ಅಂತ ಹೇಳ್ತಾ ನಾನು ಈ ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ. ಆ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ ಏನಿದೆ ಅಂತ ಹೇಳಿದ್ರೆ, ಅವ್ರಿಗೆ ನೀವು ಬೇಕು, ಆದರೆ ಈ ಸಂಬಂಧನ ಹೇಗೆ ತಗೊಂಡು ಹೋಗಲಿ ನಾನು ಮುಂದಕ್ಕೆ, ಈ ಸಂಬಂಧನ ನಾನು ಯಾವ ರೀತಿ ನಡೆಸ್ಕೊಂಡು ಹೋಗಲಿ. ಕೆಲವೊಂದಷ್ಟು ಅವರು ನಿಮ್ಮಿಂದ ಮುಚ್ಚಿಟ್ಟಿರುವ ವಿಚಾರಗಳಾಗಿರಬಹುದು, ಏನೇ ಇರಬಹುದು. ನಿಮಗೆ ಧೈರ್ಯ ಇರುವಷ್ಟು ನಿಮ್ಮ ಪರ್ಸನ್ ಧೈರ್ಯ ಮಾಡ್ತಾ ಇಲ್ಲ ಅಂತಲೇ ತೋರಿಸುತ್ತೆ. ಬಿಕಾಸ್ ಆಫ್ ಅವ್ರು ಯಾವಾಗಲೂ ಕನ್ಫ್ಯೂಷನ್ ಮೈಂಡಲ್ಲೇ ಇರ್ತಾರೆ. ಈ ಸಂಬಂಧದ ವಿಚಾರದಲ್ಲಿ ಬರೀ ಏರುಪೇರುಗಳನ್ನ ನಾನು ನೋಡ್ತಾ ಇದ್ದೀನಿ. ಎಷ್ಟೋ ಸಲ ನೀವಿಬ್ಬರೂ ಕೂಡ ತುಂಬಾ ಡೀಪಾಗಿ ಥಿಂಕ್ ಮಾಡ್ತೀರಿ, ಈ ಸಂಬಂಧನ ಹಾಗಿಟ್ಕೊಳ್ಬೇಕು, ಹೀಗಿಟ್ಕೊಳ್ಬೇಕು. ಬಟ್ ಆದರೆ ಸಡನ್ನಾಗಿ ನಿಮ್ಮ ಪರ್ಸನ್ ಚೇಂಜ್ ಆಗ್ತಾ ಇದ್ದಾರೆ, ಅಥವಾ ಸಡನ್ನಾಗಿ ನೀವು ಚೇಂಜ್ ಆಗ್ತಿದ್ದೀರಿ, ಅಥವಾ ಸಡನ್ನಾಗಿ ಏನಾದರೂ ಒಂದು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಮೂಡ್ತಾ ಇದೆ. ಅವ್ರಿಗೆ ಒಂದಷ್ಟು ನೀವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದಾಗಿರಬಹುದು, ನಿಮ್ಮ ಮಾತುಗಳಾಗಿರಬಹುದು, ಇದೆಲ್ಲ ಅವ್ರಿಗೆ ತುಂಬಾ ಕಾಡೋದಕ್ಕೆ ಶುರುವಾಗುತ್ತೆ ಒಂದೊಂದು ಸಲ. ಎಷ್ಟೋ ಸಲ ನೀವು ಮಾಡಿರೋ ಜಗಳದಿಂದ ಕೂಡ ಇನ್ನೂ ದೂರನೇ ಇದ್ದು ಬಿಡಬೇಕು ಅನ್ನೋದು ಕೂಡ ಇದೆ. ಇಬ್ಬರಲ್ಲೂ ಕೂಡ ನೀವು ಥಿಂಕ್ ಮಾಡ್ತಾ ಇದ್ದೀರಿ, ಅವರು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಅವ್ರಿಗೆ ಎಷ್ಟೇ ನಾಟಕೀಯವಾಗಿ ನಗಾಡಿಕೊಂಡು ನಿಮ್ಮ ಮುಂದೆ ಚೆನ್ನಾಗಿದ್ರು ಅವರ ಮನಸ್ಸು ಒಳಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ತುಂಬಾ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಟೆಂಪರೆನ್ಸ್ ಬಂದಿರೋದ್ರಿಂದ ಅವ್ರ ಮೈಂಡ್ ಎಷ್ಟೋ ಸಲ ಫ್ಲಿಕ್ಚುಯೇಟ್ ಆಗ್ತಾ ಇರುತ್ತೆ. ಮಾತಾಡಿಸ್ಬಿಡ್ಲಾ, ಬಂದು ಬಿಡ್ಲಾ, ಇದ್ದು ಬಿಡ್ಲಾ. ಬಟ್ ಅವ್ರಿಗೆ ಒಂದಷ್ಟು ಯಾವುದೋ ಒಂದು ಕನ್ಫ್ಯೂಷನ್ನಲ್ಲಿ, ಯಾವ ವಿಚಾರದಲ್ಲೋ ಒಂದು ಕನ್ಫ್ಯೂಷನ್ನಲ್ಲಿ ಈ ಸಂಬಂಧ ಹೇಗೆ ತಗೊಂಡು ಹೋಗಬೇಕು ಅನ್ನೋ ನಿರ್ಧಾರ ಕೂಡ ಆತ ಮಾಡಿಲ್ಲ ಅಂತಲೇ ತೋರಿಸ್ತಾ ಇದೆ. ಈ ಪ್ರೀತಿಯಲ್ಲಿ ಚೆನ್ನಾಗಿದ್ದುವಾಗ್ಲೂ ಒಂದಷ್ಟು ಮಾತುಗಳಿಂದನೇ ಜಗಳಗಳಾಗಿದ್ದೂ ಇದೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರಿಗೆ ಒಂದಷ್ಟು ಜವಾಬ್ದಾರಿಗಳು ಜಾಸ್ತಿ ಇದೆ. ಜವಾಬ್ದಾರಿ, ಇಷ್ಟು ದಿವಸ ಅವರು ಹುಡುಗಾಟ ಆಡಿದ್ರು, ಬಟ್ ಆದರೆ ಅವರು ಕೆಲಸದ ಬಗ್ಗೆ ಆಗಿರಬಹುದು, ಆ ವಿಚಾರದಲ್ಲಿ ಗಮನ ಕೂಡ ಇದೆ. ಇದನ್ನು ಹೇಗೆ ತಗೊಂಡು ಹೋಗಬೇಕು. ಎಮೋಷ್ನಲಿ ನಿಮ್ಮ ಪರ್ಸನ್ ಕೂಡ ತುಂಬ ಎಮೋಷ್ನಲ್ ಪರ್ಸನ್ನೇ. ಬಟ್ ಆದರೆ ಇಲ್ಲಿ ನಿಮಗೆ ಮಾತಾಡ್ಸಿದ ತಕ್ಷಣ ಆಗಿರ್ಬೋದು, ಅಥವಾ ನಿಮಗೆ ಎಂಟರ್ಟೈನ್ ಮಾಡಿದ ತಕ್ಷಣ ಆಗಿರಬಹುದು, ನೀವು ಅವ್ರನ್ನ ಹಚ್ಕೊಳ್ತೀರಾ ಅನ್ನೋ ಒಂದು ವಿಚಾರ, ಒಂದು ಸೆನ್ಸ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಇಲ್ಲಿ ಅವರು ಒಳ್ಳೆಯದನ್ನೇ ಬಯಸ್ತಾ ಇದ್ದಾರೆ ನಿಮ್ಮನ್ನು. ನಿಮ್ಮ ಜೀವನದಲ್ಲಿ ನೀವು ಚೆನ್ನಾಗಿರಬೇಕು, ನೀವು ಖುಷಿಯಾಗಿರಬೇಕು ಅನ್ನೋದೇ ಅವರ ಯೋಚನೆ ಕೂಡ ಆಗಿದೆ. ಪ್ರೀತಿ ನಿಮ್ಗಿಂತನೂ ಹೆಚ್ಚಾಗಿದೆ, ಬಟ್ ಆದರೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಬರ್ತಾ ಇಲ್ಲ, ಕೈ ಚೆಲ್ಲಿದ್ದಾರೆ ಅಂತ ಹೇಳ್ತಾರಲ್ಲ, ಆ ರೀತಿ.
ಎಲ್ಲಿ ಇದರಿಂದ ಏನು ಡ್ಯಾಮೇಜ್ ಆಗುತ್ತೋ, ಏನಾಗುತ್ತೋ, ಈ ಥರದ್ದೆಲ್ಲ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಈ ರೀಡಿಂಗಲ್ಲಿ ಬರೀ ಡೀಪ್ ಫೀಲಿಂಗ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಅವರ ಭಾವನೆಗಳು ಯಾವ ರೀತಿ ಇರುತ್ತೆ, ಅವರ ಎನರ್ಜಿ ಯಾವ ರೀತಿ ಬಂದು ಹೋಗೋದು ಮಾಡ್ತಾ ಇರುತ್ತೆ, ನಿಮ್ಮ ವಿಚಾರದಲ್ಲಿ ಯಾವ ರೀತಿ ಇದೆ ಅನ್ನೋದೇ ಮಾತ್ರ ಮಾಡ್ತಾ ಇದ್ದೀನಿ. ಮುಂದೇನಾಗುತ್ತೆ ಅದೆಲ್ಲ ಹೇಳಲ್ಲ. ಅದೆಲ್ಲ ನಾನು ಬೇರೆ ರೀಡಿಂಗ್ಸ್ಗಳಲ್ಲಿ ಹೇಳ್ತೀನಿ. ಅವರ ಡೀಪ್ ಫೀಲಿಂಗ್ಸ್ ಇದಾಗಿದೆ. ಸೊ ಅವರ ಮುಂದಿನ ನಡೆ ನಿರ್ಧಾರಗಳು, ಅವರು ಮತ್ತೆ ಏನು ಯೋಚನೆ ಮಾಡ್ತಾರೆ ಈ ಸಂಬಂಧ ಸರಿ ಹೋಗೋದ್ರ ಬಗ್ಗೆ. ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಅವ್ರಿಗೆ ನೀವು ಬೇಕು, ಬಟ್ ಆದರೆ ಭಯ ಅನ್ನೋದಿದೆ. ರೀಡಿಂಗ್ಸಲ್ಲಿ ಬೆಕ್ಕು ಬಂತು ಅಂತ ಹೇಳಿದ್ರೆ ಒಂದಷ್ಟು ಗಾಬರಿ ಇದೆ. ಒಂದಷ್ಟು ಕೆಲವು ಸಲ ನೀವು ಮಾತಾಡಿರೋ ಮಾತುಗಳು, ಹಠದಿಂದ ಮಾಡ್ತಾ ಇರುವಂಥ ಫೋನ್ ಕಾಲ್ಸ್ಗಳು, ಇದೆಲ್ಲ ಅವ್ರಿಗೆ ಭಯಭೀತರಾಗಿ ಮಾಡ್ತಾ ಇದೆ. ಯಾಕೆ ಭಯಭೀತರಾಗಿ ಮಾಡ್ತಾ ಇದೆ? ಅಲ್ಲಿ ಅವರ ಫ್ಯಾಮಿಲಿ ಒಳಗಡೆನೋ ಅಥವಾ ಅವರ ವೈಯಕ್ತಿಕ ವಿಚಾರಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆ. ಈ ಕಡೆ ನಿಮ್ಮನ್ನು ಹ್ಯಾಂಡಲ್ ಮಾಡೋದಕ್ಕಾಗ್ತಾ ಇಲ್ಲ, ಈ ಕಡೆ ಮನೆಯಲ್ಲೂ ಹ್ಯಾಂಡಲ್ ಮಾಡೋದಕ್ಕಾಗ್ತಾ ಇಲ್ಲ. ಮನೇಲಿ ಸಾಕಷ್ಟು ಕ್ವಶನ್ಗಳು, ಯಾರು, ಹೇಗೆ, ಏನು, ಈ ಥರ ಕ್ವಶನ್ಗಳಿಗೆ ಅವರು ಉತ್ತರ ಕೊಡೋದಕ್ಕಾಗ್ತಾ ಇಲ್ಲ. ಪ್ರೀತಿ ನಿಮ್ಮಷ್ಟೇ ಅವ್ರಿಗೂ ಇದೆ, ಕನ್ಫ್ಯೂಷನ್ ಕೂಡ ಅಷ್ಟೇ ಇದೆ ಅಂತ ಹೇಳ್ಬೋದು. ಸೊ ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ಇದಾಗಿತ್ತು. ನಿಮ್ಮ ಪರ್ಸನ್ ಡೀಪ್ ಫೀಲಿಂಗ್ಸ್ ಈ ರೀತಿಯೇ ಇದೆ. ಸೊ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನಿಮ್ಮ ಪರ್ಸನ್ ಡೀಪ್ ಫೀಲಿಂಗ್ಸ್ ಏನಾಗಿದೆ, ಅವ್ರು ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಒಂದಷ್ಟು ಕ್ಲಾರಿಫೈಗೆ ಕೂಡ ಮೆಸೇಜ್ಗಳನ್ನ ತೆಗಿತೀನಿ. ಅಗೇನ್ ಇಲ್ಲೂ ಕೂಡ 7 ಆಫ್ ಪೆಂಟಿಕಲ್ಸ್ ಬಂದಿದೆ, ಸ್ವಾರ್ಡ್ಸ್ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಪರ್ಸನ್ ಅತಿಯಾದ ಕನ್ಫ್ಯೂಷನಲ್ಲಿದ್ದಾರೆ. ಅಗೇನ್ ಇಲ್ಲೂ ಕೂಡ 7 ಆಫ್ ಪೆಂಟಿಕಲ್ಸೇ ಬರ್ತಾ ಇದೆ ಫಸ್ಟ್ ಕಾರ್ಡ್. ಕನ್ಫ್ಯೂಷನಲ್ಲಿದ್ದಾರೆ. ಕೆಲವು ವ್ಯಕ್ತಿಗಳು ನಿಮ್ಮ ಹತ್ರ ಬರೋದಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಬಗ್ಗೆ ಒಳ್ಳೇದು ಕೂಡ ಅವ್ರು ಮಾತಾಡ್ತಾ ಇಲ್ಲ. ಅವ್ರ ಜೊತೆಗಿರೋ ವ್ಯಕ್ತಿಗಳಾಗಿರ್ಬೋದು ಅಥವಾ ನಿಮ್ಮ ಜೊತೆ ಇರೋ ವ್ಯಕ್ತಿಗಳು ನಿಮ್ಮನ್ನು ಮೋಸ ಮಾಡಿ ಅವ್ರ ಹತ್ರ ಹೋಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮ್ಯಾನುಪ್ಲೇಟ್ ಮಾಡೋದಾಗ್ತಾ ಇರ್ಬೋದು. ಅವ್ರಿಗೆ ಎಷ್ಟೋ ಸಲ ನಿಮ್ಮ ಹತ್ರ ಬರಬೇಕು ಅನ್ನೋ ಡಿಸೈಡ್ ಮಾಡಿದ್ದಾರೆ, ಬರದೇ ಬೇರೆ ವ್ಯಕ್ತಿಗಳು ತಡಿತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಬ್ಬರು ಮಾತುಕತೆಗಳಲ್ಲಿ ತುಂಬಾ ಜಗಳಗಳ ಆಡ್ಕೊಂಡಿದ್ದೀರಿ. ಅದ್ರ ವಿಚಾರವಾಗಿ ಅವರು ತುಂಬಾ ಥಿಂಕ್ ಮಾಡ್ತಾ ಇದ್ದಾರೆ. ಮಾತುಗಳು, ಜಗಳಗಳು ಈ ಥರದ್ದೆಲ್ಲ ನಡೀತಾ ಇದೆ. ಒಂದಷ್ಟು ಹಣದ ವಿಚಾರದಲ್ಲೂ ಅವರು ಸ್ವಲ್ಪ ಬ್ಲಾಕ್ ಆಗಿದ್ದಾರೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಂಬ ಅವರು ಯಾವ ರೀತಿ ಅಂದರೆ ನಿಮ್ಮ ಹತ್ರ ತುಂಬ ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ. ಇಲ್ಲಿ ಔಟ್ಕಮ್ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಈ ಸಂಬಂಧದಲ್ಲಿ ಮಧ್ಯದಲ್ಲಿ ಈ ಸಂಬಂಧನ ಸೇರೋದಕ್ಕೆ ಬಿಡೋದು ಇಲ್ಲ. ಅದು ಯಾರಾದರೂ ಆಗಿರಬಹುದು. ನಿಮ್ಮ ಪರ್ಸನ್ ನಿಮ್ಮ ಒಟ್ಟಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬಾ ಥಿಂಕ್ ಇದೆ, ಯೋಚನೆ ಮಾಡ್ತಾರೆ, ಬಟ್ ಆದರೆ ಆ ವ್ಯಕ್ತಿ ಬಿಡ್ತಾ ಇಲ್ಲ. ಇದಕ್ಕೆ ನೀವು ಥರ್ಡ್ ಪಾರ್ಟಿ ಅಂತನಾದರೂ ತಗೊಳ್ಬಹುದು, ಅಥವಾ ಫ್ರೆಂಡ್ ಸರ್ಕಲ್ ಅಂತ ತಿಳ್ಕೊಬೋದು, ಅಥವಾ ಅವ್ರ ಅಪ್ಪ ಅಮ್ಮ, ಅವರ ಫ್ಯಾಮಿಲಿ ಪರ್ಸನ್ಸ್ಗಳಂತ ತಿಳ್ಕೊಳ್ಬೋದು. ಯಾರಾದರೂ ಆಗಿರಬಹುದು. ಅವರು ನಿಮ್ಮೊಟ್ಟಿಗೆ ಸೇರೋದಕ್ಕೆ, ಸಿಗೋದಕ್ಕೆ, ಮಾತನಾಡೋದಕ್ಕೆ ಬಿಡ್ತಾ ಇಲ್ಲ. ಈ ವಿಚಾರವಾಗಿ ಅವರು ಮಾನಸಿಕವಾಗಿ ಕೊರಗ್ತಾ ಇದ್ದಾರೆ, ಕುಗ್ಗೋಗಿದ್ದಾರೆ. ಇಲ್ಲಿ ನಿಮ್ಮ ಪರ್ಸನ್ ತುಂಬಾ ತುಂಬಾ ಕರುಣೆ ಇದೆ ಅವರಿಗೆ, ನಿಮ್ಮ ಮೇಲೆ ತುಂಬಾನೇ ಕರುಣೆ ಇದೆ. ಬಟ್ ಆದರೆ ಕಟ್ಟಾಕಿದೆ, ಈ ಸಂಬಂಧಗಳು ಕಟ್ಟಾಕಿದೆ. ಅವರನ್ನ ಬರೋದಕ್ಕೆ ಬಿಡ್ತಾನೆ ಇಲ್ಲ. ಸ್ಟ್ರಾಂಗ್ಲಿ ಅವರು ನಿಮ್ಮ ಹತ್ರ ಬರದೇ ಇರೋ ರೀತಿ, ಬಲವಾಗಿ ಅವರು ಕೆಲವೊಂದು ಪ್ರಾಮಿಸ್ಗಳನ್ನ ಮಾಡಿಸ್ಕೊಂಡಿರಬಹುದು, ಅಥವಾ ಅವ್ರನ್ನ ತುಂಬ ಇರಿಟೇಟ್ ಮಾಡೋದಾಗಿರಬಹುದು. ಈ ಥರದ ಎಲ್ಲ ವಿಚಾರದಿಂದ ಅವ್ರನ್ನ ಕಟ್ಟಾಕಿದ್ದಾರೆ ಅಂತಲೇ ನನಗೆ ತೋರಿಸ್ತಾ ಇದೆ. ಇಲ್ಲಿ ಔಟ್ಕಮ್ ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಈ ವಿಚಾರದಿಂದ ಸೈಲೆಂಟ್ ಆಗಿದ್ದರೆ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿದೆ, ಒಳ್ಳೆ ಸೆಲೆಬ್ರೇಷನ್ ಕೂಡ ಇದೆ. ಎಲ್ಲಾನು ನೀವು ಅಂದ್ಕೊಂಡಂಗೆ ಎಲ್ಲಾನು ಕೂಡ, ಪ್ರಕೃತಿ ಕೂಡ ನಿಮಗೆ ಸಿಗುತ್ತೆ. ಮುಂದಿನ ಲೈಫ್ ನಿಮ್ಮದು ತುಂಬ ಚೆನ್ನಾಗಿದೆ. ಈ ವ್ಯಕ್ತಿಯಿಂದ ಅಲ್ಲ, ನಿಮ್ಮ ಪರ್ಸ್ನಲ್ ವಿಚಾರವಾಗಿ ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ ಅಂತಲೇ ನಂಗೆ
ತೋರಿಸ್ತಾ ಇದೆ. ಸೊ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ, ಸ್ವಾರ್ಡ್ಸ್ ಬಂದಿರೋದ್ರಿಂದ ಕನ್ಫ್ಯೂಷನಲ್ಲಿದ್ದಾರೆ. ಆ ಕನ್ಫ್ಯೂಷನ್ಗೆ ಇನ್ನೂ ಉಪ್ಪು ಹಾಕುವಂಥ ಕೆಲಸ ಮಾಡ್ತಾ ಇರೋದು ಅವ್ರ ಕಡೆಯವರೇ. ನೀವು ನಿಮ್ಮನ್ನು ಸೇರದೇ ಇರೋದಕ್ಕಾಗಲಿ ಮಾತಾಡದೇ ಇರೋದಕ್ಕಾಗಲಿ ಬಿಗಿಯಾಗಿ ಕಟ್ಟಿ ಹಾಕಿದ್ದಾರೆ. ಸೊ ಅವರು ಸಂದರ್ಭಕ್ಕೆ ಕೈ ಚೆಲ್ಲಿದ್ದಾರೆ ಈ ಸಂಬಂಧದ ವಿಚಾರವಾಗಿ. ಅವರ ಸಂಬಂಧಗಳಿಗೆ, ಅವರ ವೈಯಕ್ತಿಕ ಸಂಬಂಧಗಳಿಗೆ, ಅಪ್ಪ ಅಮ್ಮ ಫ್ರೆಂಡ್ಸ್, ಅವ್ರಿಗೋಸ್ಕರ ಈ ಸಂಬಂಧದ ವಿಚಾರದಲ್ಲಿ ಕೈ ಚೆಲ್ಲಿ ಕೂತ್ಕೊಂಡ ಹಾಗೆ ಭಾಸವಾಗಿ ಥಿಂಕ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಡೀಪ್ ಫೀಲಿಂಗ್ಸೇ ಇದಾಗಿದೆ ನಿಮ್ಮ ಪರ್ಸನ್ದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.